ರಾಜ್ಯದಲ್ಲಿ ಉಪಚುನಾವಣೆಯ ರಂಗೇರ್ತಾ ಇದೆ. ಬಟ್ ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಯ್ತಾ ದಾವಣಗೆರೆ ದಕ್ಷಿಣ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಟಿಕೆಟ್ ಕೊಡೋ ವಿಚಾರದಲ್ಲಿ ಎಡವಟ್ಟು ಮಾಡಿಕೊಳ್ತಾ ಕೈಪಡೆ ದಾವಣಗೆರೆ ಗದ್ದುಗೆಗಾಗಿ ಸರಣಿ ಸಭೆಯನ್ನು ನಡೆಸಿದ್ರು ಕೈ ನಾಯಕರು. ಅಂತಿಮವಾಗಿ ಸಮರ್ಥ್ಗೆ ಟಿಕೆಟ್ ಅನ್ನ ನೀಡಿರೋ ಕಾಂಗ್ರೆಸ್ ಹೈಕಮಾಂಡ್. ಕ್ಷೇತ್ರದಲ್ಲಿ ಇದೀಗ ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಶೀಘ್ರದಲ್ಲೇ ಸಚಿವ ಜಮೀರ್ ಅಹಮದ್ ಕೂಡ ದಾವಣಗೆರೆ ದಕ್ಷಿಣಕ್ಕೆ ಭೇಟಿ ನೀಡ್ತಾರೆ. ಪೈಲ್ವಾನ್ ಅಸಮಾಧಾನ ಶಮನ ಮಾಡಲು ಜಮೀರ್ಗೆ ಟಾಸ್ಕ್ ಕೊಟ್ರ ವರಿಷ್ಠರು. ದಾವಣಗೆರೆ ಕ್ಷೇತ್ರದಲ್ಲಿ ಮತ ಪ್ರಮಾಣದಲ್ಲಿ ಮುಸ್ಲಿಂ ಸಮುದಾಯದ ಪ್ರಾಬಲ್ಯ ಇದೆ. ಇದರಿಂದ ಒಂದು ವೇಳೆ ಸಾದಿಕ್ ಪೈಲ್ವಾನ್ ಕಣದಲ್ಲಿದ್ರೆ ಸಮರ್ಥ ಅವರ ಗೆಲುವು ಕಷ್ಟ ಆಗುತ್ತೆ. ಸಾದಿಕ್ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಕೈ ಅಭ್ಯರ್ಥಿಗೆ ತೊಂದರೆ ಆಗುತ್ತೆ ಎಂಬ ಆತಂಕ ಎದುರಾಗಿದೆ. ಕೈ ನಾಯಕರ ತಂತ್ರ ಕಾರ್ಯತಂತ್ರ ಮನವೊಲಿಕೆಗೆ ಪೈಲ್ವಾನ್ ಮಣಿತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ತೀವ್ರ ಆಂತರಿಕ ಸಂಘರ್ಷ ಮತ್ತು ಬಂಡಾಯವನ್ನ ಎದುರಿಸ್ತಾ ಇದೆ. ಟಿಕೆಟ್ ಹಂಚಿಕೆ ವಿಚಾರವಾಗಿ ಶಾಮನೂರು ಶಿವಶಂಕರಪ್ಪ ಕುಟುಂಬದ ಮೇಲೆ ಮತ್ತೆ ವಿಶ್ವಾಸ ತೋರಿರುವುದು ಅಲ್ಪಸಂಖ್ಯಾತ ನಾಯಕರಲ್ಲಿ ಮತ್ತು ಕಾರ್ಯಕರ್ತರಲ್ಲಿ ಅಸಮಾಧಾನವನ್ನು ಮೂಡಿಸಿದೆ. ಯಾಕಂತಂದ್ರೆ ಟಿಕೆಟ್ ಕೈತಪ್ಪಿದಂತಹ ಹಿನ್ನೆಲೆಯಲ್ಲಿ ಸಾದಿಕ್ ಪೈಲ್ವಾನ್ ಏನಿದ್ದಾರೆ ಅವರು ಅಲ್ಪಸಂಖ್ಯಾತ ನಾಯಕರಾಗಿದ್ದಾರೆ. ಇವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಮುಂದಾಗಿದ್ದಾರೆ. ಇವರು ಸಾವಿರಾರು ಬೆಂಬಲಿಗರೊಂದಿಗೆ ನಾಮಪತ್ರವನ್ನು ಸಲ್ಲಿಸಲು ಘೋಷಿಸಿದ್ದು ಕಾಂಗ್ರೆಸ್ ಮತ ಬ್ಯಾಂಕ್ಗೆ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆ ಇರೋದು. ಯಾಕಂತಂದ್ರೆ ದಶಕಗಳಿಂದ ಕಾಂಗ್ರೆಸ್ ಬೆನ್ನೆಲುಬಾಗಿ ನಿಂತಿದೆ ಮುಸ್ಲಿಂ ಸಮುದಾಯ ಅಲ್ಲಿ. ಯಾಕಂತಂದ್ರೆ 80% ಅಂದ್ರೆ 80,000ದಷ್ಟು ಮತಗಳಿದ್ದಾವೆ. 38 to 45% ಮತಗಳು ಅಲ್ಪಸಂಖ್ಯಾತ ಮತಗಳು ನಿರ್ಣಾಯಕವಾಗಿವೆ ದಕ್ಷಿಣ ಕ್ಷೇತ್ರದಲ್ಲಿ. ಈ ಸಮುದಾಯದ ಮುಖಂಡರು ಟಿಕೆಟ್ ಹಂಚಿಕೆಯಲ್ಲಿ ತಮಗೆ ಅನ್ಯಾಯ ಆಗಿದೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಆಮೇಲೆ ಹಲವು ಕಾಂಗ್ರೆಸ್ ನಾಯಕರು ಕೂಡ ಅಂದ್ರೆ ಅಲ್ಪಸಂಖ್ಯಾತ ಮುಸ್ಲಿಂ ನಾಯಕರು ಕೂಡ ಬಿಜೆಪಿಗೆ ಮೊನ್ನೆ ತಾನೇ ಸೇರ್ಪಡೆಗೊಂಡಿದ್ದಾರೆ. ಇದರಿಂದ ಅಸಮಾಧಾನಗೊಂಡು ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಅವರಿಗೆ ಟಿಕೆಟ್ ಅನ್ನ ನೀಡಿರುವುದಕ್ಕೆ ಸ್ಥಳೀಯ ನಾಯಕರಿಂದಲೇ ವಿರೋಧ ವ್ಯಕ್ತವಾಗ್ತಿದೆ. ಶಾಮನೂರು ಕುಟುಂಬದ ಪ್ರಾಬಲ್ಯದ ವಿರುದ್ಧ ಬಂಡಾಯ ಅನ್ನೋದು ಎದ್ದಿದೆ ಅನ್ನೋದು. ಬಟ್ ಹೈಕಮಾಂಡ್ ಸಭೆಯನ್ನ ನಡೆಸಿದ್ರು, ಬಂಡಾಯ ಶಮನಗೊಳಿಸುವಲ್ಲಿ ವಿಫಲ ಆಗಿದೆ. ಬಟ್ ಒಟ್ಟಾರೆಯಾಗಿ ದಾವಣಗೆರೆ ಕ್ಷೇತ್ರ ಅನ್ನೋದು ಇದೀಗ ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಇದೀಗ ಮುಸ್ಲಿಂ ಇನ್ನೊಂದು ಏನಿದೆ SDPI ಅಂತಿದೆ, ರಾಜ್ಯ ಚುನಾವಣಾ ಉಸ್ತುವಾರಿ ಮತ್ತು ಮುಖಂಡರಾದಂತಹ ಅಫ್ಸರ್ ಕೋಡ್ಲಿಪೇಟೆ ಅವರನ್ನು ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದೆ. ಯಾಕಂತಂದ್ರೆ ಮೇನ್ ರೀಸನ್ ಏನಂದ್ರೆ ಅಲ್ಲಿ ಅಲ್ಪಸಂಖ್ಯಾತ ಮತಗಳು ಜಾಸ್ತಿ ಇರೋದು. ಆಮೇಲೆ ಕಾಂಗ್ರೆಸ್ ಕೂಡ ಅಲ್ಪಸಂಖ್ಯಾತ ಮುಖಂಡನಿಗೆ ಟಿಕೆಟ್ ಅನ್ನ ಕೊಡಲು ಬದಲು ಶಾಮನೂರು ಅವರ ಮೊಮ್ಮಗನಿಗೆ ಟಿಕೆಟ್ ಅನ್ನ ನೀಡಿರೋದು ಇದೀಗ ಬಹಳಷ್ಟು ಅಸಮಾಧಾನವನ್ನ ಮಾಡ್ತಿದೆ. ಇದೀಗ ಕಾಂಗ್ರೆಸ್ನಿಂದ ಸಮರ್ಥ ಶಾಮನೂರು ಮತ್ತು ಬಿಜೆಪಿಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಇದ್ದಾರೆ. ಮತ್ತೊಂದು ಕಡೆ ಸಾದಿಕ್ ಪೈಲ್ವಾನ್ ಮತ್ತು SDPI ಅಭ್ಯರ್ಥಿ ಕೂಡ ಕಣದಲ್ಲಿರುವುದು ಸ್ಪರ್ಧೆಯನ್ನ ಕುತೂಹಲವನ್ನ ಮಾಡಿದೆ. ಬಟ್ ಇದರ ಜೊತೆಗೆ ಕಾಂಗ್ರೆಸ್ ಬಂಡಾಯ ಎದ್ದಿರುವ ಸಾದಿಕ್ ಪೈಲ್ವಾನ್ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿರೋದು ಕಾಂಗ್ರೆಸ್ಗೆ ಮತ್ತೊಂದು ಸವಾಲಾಗಿದೆ. ಇದು ಎಲ್ಲ ಸವಾಲುಗಳ ನಡುವೆ ಅದು ಹೇಗೆ ಇದೀಗ ಸಮರ್ಥ ಶಾಮನೂರು ಅವರು ಹೇಗೆ ಒಂದು ಕಾರ್ಯತಂತ್ರವನ್ನು ರೂಪಿಸ್ಕೊಳ್ತಾರೆ, ಆಮೇಲೆ ಕೈ ನಾಯಕರು ಕೂಡ ಈ ಬಂಡಾಯವನ್ನು ಯಾವ ರೀತಿ ಶಮನವನ್ನ ಮಾಡಿ ಸಮರ್ಥ ಶಾಮನೂರು ಅವರನ್ನ ಗೆಲ್ಲಿಸೋಕೆ ಪಣವನ್ನ ತೊಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ.